ಬಗ್ಗೆ ನಮಗೆಲ್ಲರೂ ಕೂಡ ಮಂದಟ್ ಮಾಡಿಕೊಟ್ಟಿದ್ದಾರೆ. ನಾವು ಯಾತಕ್ಕೋಸ್ಕರ ಇಷ್ಟೊಂದು ವಿಜೃಂಭಣೆಯಿಂದ ನಾವು B.R. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಪ್ರೊಫೆಸರ್ ಆದಂಥ ಸಿ ಚಂದ್ರಪ್ಪನವರು ನಮಗೆ ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆಯನ್ನು ನಮಗೆ ಮಂದಟ್ ಮಾಡಿಕೊಟ್ಟಿದ್ದಾರೆ. ಬದುಕನ್ನ ಕಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಸಿವನ್ನ ನೀಗಿಸ್ತಕ್ಕಂಥ ಕೆಲಸ ಮಾಡಿದಂಥವ್ರು ನಮ್ಮ ಬಾಬು ಜಗಜೀವನ್ ರಾಮ್ರವರು. ಹಸಿರು ಕ್ರಾಂತಿಯ ಅಧಿಕಾರ ಇವತ್ತೇನಾದರೂ ಯಥೇಚ್ಛವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅವರು ಕೃಷಿ ಸಚಿವರಾಗಿ ತೆಗೆದುಕೊಟ್ಟಂಥ ತೀರ್ಮಾನ, ಬಾಬು ಜಗಜೀವನ್ ರಾಮ್ರವರು ತೆಗೆದುಕೊಟ್ಟಂಥ ತೀರ್ಮಾನ. ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಮಗೆಲ್ಲ ಅಧಿಕಾರ ಸಿಕ್ಕಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ. ಇಲ್ಲೆಲ್ಲ ವೇದಿಕೆ ಮೇಲೆ ಅನೇಕ ಜನ ಇವತ್ತು ಮಾತಾಡ್ತಾವ್ರಲ್ಲ, ಹಿಂದೆ ಅವ್ರು ಹೇಳ್ದಂಗೆ ಬಹಳಷ್ಟು ಕಿರುಕುಳವನ್ನ, ತೊಂದರೆಯನ್ನ, ತುಳಿತಕ್ಕೆ ಒಳಗಾದಂಥ ಸಂದರ್ಭಗಳನ್ನ ಬಾಬಾ ಸಾಹೇಬ್ರವರ ಆತ್ಮಚರಿತ್ರೆಯಲ್ಲಿ ನಾವೆಲ್ಲ ಕೂಡ ಓದಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿ, ತುಳಿತಕ್ಕೆ ಒಳಗಾದಂಥ ವ್ಯಕ್ತಿ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತೀರ್ಮಾನ, ಅವರ ಇಚ್ಛೆ. ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಇನ್ನೂ ಸಂಪೂರ್ಣವಾಗಿ ನಮ್ಮ ಜಾತಿ ಪದ್ಧತಿ ಹೋಗಿಲ್ಲ ಇನ್ನ. ಆದರೆ ಒಂದು ಹಂತಕ್ಕೆ ಬಂದೈತೆ, ಒಂದು ಹಂತಕ್ಕೆ ಬಂದು ನಿಂತಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಅವರಲ್ಲೊಂದು ಅವೇರ್ನೆಸ್ಸು ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಇಲ್ಲ, ಇವತ್ತು ನಾವೆಲ್ಲರೂ ಕೂಡ ಸಮಾನರು ಅಂತಕ್ಕಂಥದ್ದು, ನಾವೆಲ್ಲರೂ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಇದಕ್ಕೆ ಬುನಾದಿಯನ್ನ ಹಾಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷನೂ ಆಗ್ತದೆ. ಮತ್ತೆ ಅವರ ಪರಿಶ್ರಮ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ. ಸಮಾನತೆ ಇರಬೇಕು, ಏಕತೆ ಇರಬೇಕು ಅಂತ ಹೇಳಿ ಅವರು ಏನು ಸ್ವಾತಂತ್ರ್ಯ ಬಂದಮೇಲೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂದಮೇಲೆ ಸುಮಾರು 8 ದೇಶಗಳ ಕಾನ್ಸ್ಟಿಟ್ಯೂಷನ್ ಕೆಲವನ್ನು ಎರವಲು ಪಡಿತಾರೆ. ನಮ್ಮ ಭಾರತಕ್ಕೆ ಅನುಗುಣವಾಗಿ ಒಂದು ಬೃಹತ್ ಮತ್ತು ಗಟ್ಟಿ ಒಂದು ಸಂವಿಧಾನವನ್ನು ರಚಿಸಬೇಕು. ಇದು ನನ್ನ ದೇಶ, ಎಲ್ಲರೂ ಶಾಂತಿ, ಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ತೊಡೆಗಾಕಬೇಕು ಅಂತ ಹೇಳಿ ಏನು ಅವ್ರು ರಚಿಸಿದ್ದಾರೆ, ಅದು ಬಂದು ಇವತ್ತು ನಾವು ದೊಡ್ಡ ಒಂದು ಬೃಹತ್ ದೇಶವಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ಸಂವಿಧಾನ, ಮತ್ತು ಅದು ಲಿಖಿತ ಸಂವಿಧಾನ ಇದೆ ಅಂದರೆ ಅದು ಭಾರತಕ್ಕೆ ಸಲ್ಲಬೇಕು. ಆ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಪ್ಪ ಅಂದರೆ ಅದು B.R. ಅಂಬೇಡ್ಕರ್ ಸಾಹೇಬರಿಗೆ ಸಲ್ಲಬೇಕು. ಅವರು ಏನು ತನ್ನ ಜೀವನದಲ್ಲಿ ಬಾಲ್ಯದಿಂದ ಕೊಟ್ಟಂತಹ ಕಷ್ಟಗಳನ್ನು ಯಾವ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಕೊಡಬಾರ್ದು ಅಂತ ಹೇಳಿ ಒಂದು ಸಂವಿಧಾನವನ್ನು ರಚಿಸಿ ಅದನ್ನ ಒಂದು ನಮ್ಮ ಭಾರತಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅದು ಪ್ರತಿಯೊಂದು ನಾವೆಲ್ಲ ಜನವರಿ 26 ಏನು ಆಚರಣೆ ಮಾಡ್ತೀವಿ ಅದನ್ನು ಬರೀ ಬಾಯಲ್ಲಿ ಹೇಳಿದಷ್ಟೇ ಸಾಲದು, ಅದು ನಡಿಬೇಕು. ನಮ್ಮ ಕಾನೂನಲ್ಲಿ ಏನೇನು ಆರ್ಟಿಕಲ್ಸ್ ಇದ್ದಾವೆ ಅವೆಲ್ಲ ಸಮಾಜಮುಖಿಯಾಗಿ ಇದಾಗಬೇಕು. ಮತ್ತು ಅದೆಲ್ಲ ಆದಾಗ ಮಾತ್ರ ಎಲ್ಲ ಒಂದು ಜನಾಂಗ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಇವತ್ತು ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾತಾಡೋದು ಬಾಬಾ ಸಾಹೇಬ್ರವರ ಜನ್ಮ, ಹುಟ್ಟು, ಬದುಕು, ಜೀವನ ಯಾವ ರೀತಿ ಹೋರಾಟ ಮಾಡೋದು ಅಂತ 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶ ಮೋಹನ್ ಯೂನಿವರ್ಸಿಟಿ ಮಹಾರಾಷ್ಟ್ರದ ಕಡೆಗೆ ಬಂದಂತಹ ನಮ್ಮ ತಂದೆ ರಾಮ್ಜಿ ಸಕ್ಪಾಲು ಸೈನ್ಯದಲ್ಲಿ ಮುಖ್ಯ ಅಧಿಕಾರಿಗಳಾದರೆ, ಹೆಡ್ಮಾಸ್ಟರ್ ಆಗಿರ್ತಾರೆ. ಕಡು ಬಡತನ ಇದ್ರೂ ಕೂಡ ಎಷ್ಟೇ ಕಷ್ಟ ಬಂದರೂ ಮಕ್ಕಳಿಗೋಸ್ಕರ, ಓದಿಗೋಸ್ಕರ ತಂದೆ ಶ್ರಮ ಆಗ್ತಾರೆ. ಅವರ ಪ್ರಾರಂಭದ ಪ್ರಾಥಮಿಕ ಶಾಲೆ ಎಲ್ಫಿನ್ಸ್ಟನ್ ಎಂಬ ಶಾಲೆಯಲ್ಲಿ ಪ್ರಾರಂಭ ಆಗ್ತದೆ. ಅವರು 1, 2, 3, 4 ಎಲ್ಫಿನ್ಸ್ಟನ್ ಶಾಲೆಗೆ ಹೋಗ್ತಾರೆ. SSLC ಕೂಡ ಅಲ್ಲೇ ಉತ್ತಮ ಶ್ರೇಣಿಯಲ್ಲಿ ಪಾಸಾದಾಗ ಮಹಾಜನಾಂಗ ಅವ್ರಿಗೆ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ಅನೇಕ ಹೊರದೇಶಕ್ಕೆ ಹೋಗಿ ಅಲ್ಲಿನ ಭಾರತದ ರೂಪಾಯಿ ಮತ್ತು ಅದರ ಮೌಲ್ಯ ಪ್ರಾಬ್ಲಮ್ಸ್ ರೂಪೀಸ್ ಇಂಡಿಯಾ ಅಂತ 1923ರಲ್ಲಿ ಒಂದು ಪ್ರಬಂಧವನ್ನು
ಮಾಡಿಸಿದಾಗ ಅದಕ್ಕೆ ಡಾಕ್ಟರೇಟ್ ಪದವಿಯನ್ನು ಸಿಗ್ತದೆ. ನಂತರ ಅವ್ರ ಜೀವನ ಓದಿನ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೂಡ ಕಷ್ಟದಿಂದ ಬದುಕಿನ ಕಡೆಗೆ, ನಮ್ಮನ್ನೆಲ್ಲ ಸ್ವಾಭಿಮಾನದ ಕಡೆಗೆ, ಅಸ್ಪೃಶ್ಯತೆಯನ್ನು ನಿಲ್ಲಿಸುವ ಜೊತೆಗೆ ನಿಲ್ಲಿಸಿರ್ತಕ್ಕಂಥದ್ದು ಸಾಮಾನ್ಯ ಮಾತಲ್ಲ. ಅದು ನಮ್ಮ ಅಂಬೇಡ್ಕರ್ ಅವರಿಂದ ನಾವು ಎಷ್ಟು ಸ್ಮರಿಸಿದ್ರು ಕೂಡ ಕಡಿಮೆ. ಅವರು ಇಷ್ಟು ನಮ್ಮೆಲ್ಲರಿಗೂ ಕೂಡ ಮೊದಲನೇ ದೇಶದ ಆರ್ಥಿಕ ಕಾನೂನು ಸಚಿವರಾಗಿದ್ದಾಗ ಅವರೇ ಹೇಳಿದ್ರು, ಮಹಿಳೆಯರ ಪರವಾಗಿ ವಿಧೇಯಕ ಮಂಡಿಸಿದಾಗ ಎಲ್ಲರೂ ವಿರೋಧ ಮಾಡಬೇಕು. ಆಗ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬರ್ತದೆ. ಸರ್ಕಾರವನ್ನು ಎದುರಿಸುವುದು ಸುಲಭ, ಆದರೆ ಸಮಾಜವನ್ನು ಎದುರಿಸುವುದು ತುಂಬ ಕಷ್ಟ. ಬದಲಾವಣೆಯನ್ನ ಬಯಸಬೇಕಾದ್ರೆ ನೀನು ಪ್ರಾಣವನ್ನ ಪಣಕ್ಕಿಟ್ಟು ನೀನು ಹೋರಾಡು. ನೀನು ಹೋರಾಡತಕ್ಕಂಥ ಸಂದರ್ಭದಲ್ಲಿ ನೀನು ಬದುಕಿದ್ರೆ ನಾಯಕಾಕ್ಯ, ಸತ್ರೆ ಇತಿಹಾಸದ ಪುಟ ಸೇರ್ತ್ಯ ಅಂತೇಳಿ ಇವತ್ತು ನಮ್ಮ ಮಾಗಡಿ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಾಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು KRDCLನ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ SC ಬಾಲಣ್ಣ ಅವರು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದನ್ನ ಯಾರೋ ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ರಾಜಕಾರಣಿಯನ್ನು ಮೆಚ್ಚೋದಿಕ್ಕೆ ನಾನು ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾ ಇಲ್ಲ. ಇವತ್ತು ನಾವು ಎಲ್ಲೋ ಒಂದು ಕಡೆ ಈ ಒಂದು ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತಿ ಆಗ್ಬೇಕಾಗಿದೆ. ಸುಮಾರು ಜನ ಈಗ ಮಾತಾಡಿರ್ತಕ್ಕಂತಹ ಅತಿಥಿಗಳು ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ. ಅವ್ರು ಮಾತಾಡೋದನ್ನೇ ನಾವು ಮಾತಾಡಿದ್ರೆ ಕೇಳಿಸ್ಕೊಳ್ಳೋರ್ಗೂ ಕೂಡ ಬೇಜಾರಾಗುತ್ತೆ. ಈಗಾಗಲೇ ಸುಮಾರು ಈ ಮಹಾನಾಯಕ ಧಾರಾವಾಹಿ ಬಂದ ನಂತರ ದಲಿತರ ಮತ್ತು ದಲಿತೇತರರಿಗೂ ಕೂಡ ಅಂಬೇಡ್ಕರ್ ಬಗೆಗೆ ಅಭಿಮಾನ ಬಂದಿದೆ, ಗೊತ್ತಿದೆ, ಅರಿವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂತೀನಿ. ನಾವಿವತ್ತು ಮಾತಾಡಬೇಕಾಗಿರ್ತಕ್ಕಂಥದ್ದು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದಲೇ ಎಷ್ಟು ಶೋಷಣೆಯನ್ನ ಅನುಭವಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳಿಸ್ಕೊಂಡಿದೀವಿ, ನೋಡಿದೀವಿ. ನಾವ್ಯಾರು ಕೂಡ ಆ ಅನುಭವವನ್ನು ಅನುಭವಿಸಿಲ್ಲ. ಅವ್ರ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಅವ್ರ ಮನೆಯಿಂದ ತಗೊಂಡೋದಂತಹ ಗೋಣಿ ಚೀಲವನ್ನ ಹಾಕೊಂಡು ವಿದ್ಯಾಭ್ಯಾಸ ಮಾಡೋದಕ್ಕೆ ಪುರೋಹಿತಶಾಹಿ ವರ್ಗ ಬಿಟ್ಟಿರಲಿಲ್ಲ. ಆ ಶಾಲೆಯಲ್ಲಿ ಇಟ್ಟಿದ್ದಂತಹ ಕುಡಿಯುವ ನೀರನ್ನ ಲೋಟದಲ್ಲಿ ಕುಡಿಯೋಕೆ ಹೋದ್ರೆ ಅವತ್ತಿನ ಬ್ರಾಹ್ಮಣ್ಯಶಾಹಿ ವರ್ಗ ಬಿಟ್ಟಿರಲಿಲ್ಲ. ಮತ್ತೆ ತನ್ನ ಶಿಕ್ಷಕರು ಹೇಳಿದ್ರು ಅಂತೇಳಿ ಬೋರ್ಡ್ ಮೇಲೆ ಗಣಿತ ಲೆಕ್ಕವನ್ನ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ತಂದಿರ್ತಕ್ಕಂಥ ಡಬ್ಬಿ ಮಲಿನ ಆಗ್ಬಿಡ್ತು ಅಂತೇಳಿ ಇತರೆ ಸಹಪಾಠಿಗಳು ದೂರ ಹೋದಂತಹ ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದೆ ಇದ್ದಾವೆ. ನಮ್ಮ ಕಲ್ಕರೆ ಶಿವಣ್ಣ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಬರೋಡ ಸಂಸ್ಥಾನದ ಮಹಾರಾಜರು ವಿದೇಶಿ ವ್ಯಾಸಂಗಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಕಂಡೀಷನ್ ಮೇಲೆ ನೀನು ವಿದ್ಯಾಭ್ಯಾಸ ಮುಗಿದ ಮೇಲೆ 10 ವರ್ಷ ನಮ್ಮ ಸಂಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಷರತ್ತುಬದ್ಧ ಒಂದು ತೀರ್ಮಾನದ ಮೇಲೆ ಅವರು ವಿದೇಶಿ ವ್ಯಾಸಂಗ ಮಾಡಿ ಅವರಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿರ್ತಾರೆ. ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವರ ಸಂಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ಅವ್ರು 10 ವರ್ಷ ಅಲ್ಲ, ಕೇವಲ ಅವ್ರು ಕೆಲಸ ಮಾಡಿದ 11 ದಿನ ಅಷ್ಟು ಶೋಷಣೆ ಇರ್ತದೆ. ಅವ್ರ ತಂದೆ ಮಿಲಿಟರಿಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ನೋಡೋದಿಕ್ಕೆ ಅಂತ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಅಣ್ಣ ಗಾಡಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಇವರು ಅಸ್ಪೃಶ್ಯರು ಅಂತೇಳಿ ಮಧ್ಯದಾರಿಯಲ್ಲಿ ಅವ್ರನ್ನ ಕೆಳಗಡೆ ಇಳಿಸ್ಬಿಡ್ತಾರೆ. ಇಷ್ಟೆಲ್ಲ ನೋವುಗಳನ್ನ ಉಂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಈ ಪ್ರಪಂಚದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಬಂಧುಗಳೇ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮುನಿ ಜನ ವಂದಿತ ತವ ಶರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಯಕ ತವ ಶರಣಂ. ನಮಾಮಿ ಶಂಕರ ಸುತ ವಿಘ್ನೇಶ. ತೋರ್ತಾ ಇದ್ದೇನೆ ಮನೆಯರೆ.
ಮಾನ್ಯ ಶಾಸಕರು 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕರಿಸ್ತಾ ಇದ್ದಾರೆ. ತಮ್ಮ ಜೋರಾದ ಚಪ್ಪಳೆಯ ಮೂಲಕ ಈ ತನಯ ತವ ಶರಣಂ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.